ಜನಪದ ಹಾವಳಿಯ ಮಧ್ಯೆ ಮೂಲ ಜನಪದದ ಅರಿವು ಮಕ್ಕಳಿಗೆ ಇಲ್ಲದಾಗಿದ್ದು ಇದರ ಬಗ್ಗೆ ಅರಿವು ಮೂಡಿಸುವುದು ಅಗತ್ಯವಾಗಿದೆ ಎಂದು ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಅಶೋಕ ಎಂ ಸಜ್ಜನ ಹೇಳಿದರು. ಹುಬ್ಬಳ್ಳಿ ತಾಲೂಕಿನ ಹೆಬಸೂರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಜನಪದರು ಕರ್ನಾಟಕ ಜಾನಪದ ಜಗತ್ತು ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಶಾಲಾ ಅಂಗಣದಲ್ಲಿ ಜಾನಪದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಹಿರಿಯರು ಕಟ್ಟಿಕೊಟ್ಟ ಮೂಲ ಪರಂಪರೆಯ ಹಾಡುಗಳು, ಮೂಲ ಜನಪದ, ಇದರ ಬಗ್ಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅರಿವು ಮೂಡಿಸಬೇಕು ಎಂದರು. ಕಲಾವಿದ ಕುಬೇರಗೌಡ ಮುರಳಿಯವರು ಜಾನಪದದ ಮೂಲ ಹಾಡುಗಳಾದ ಹಂತಿಗೀಗಿ ಲಾವಣಿ, ಸೋಬಾಣಂತದಂತ ವಿವಿಧ ಹಾಡುಗಳನ್ನು ಹಾಡುವ ಮೂಲಕ ಮಕ್ಕಳಿಗೆ ತಮ್ಮ ತಂಡದೊಂದಿಗೆ ವಿವರಿಸಿದರು. ಜನಪದದ ಚರ್ಮ ವಾದ್ಯಗಳಾದ ಹಲಗೆ, ಕರಡಿ, ದಿಮ್ಮು ವಾದ್ಯಗಳನ್ನು ನುಡಿಸುವ ಮೂಲಕ ಈ ವಾದ್ಯಗಳ ಹುಟ್ಟು ಹಾಗೂ ಅವುಗಳ ಮಹತ್ವ ಕುರಿತು ವಾದ್ಯ ನುಡಿಸುವ ಮೂಲಕ ಗದಿಗೆಪ್ಪ ಗೌಡ ನಡುವಿನ ಮನಿ ಅವರು ಮಕ್ಕಳಿಗೆ ವಿವರಿಸಿದರು. ಶಾಲಾ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು, ಶಿಕ್ಷಕರು, ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಿವಶರಣರು ಹುಟ್ಟಿದಂತ ನಾಡು, ದೇವರೆಲ್ಲ ಅರಿಬೋದ ನಾಡು. ಹುಬ್ಬಳ್ಳಿಯ ಸಿದ್ದಾರೂಢ ನವಲಗುಂದ ಬಾಳಿಗೋದ ಸುಂದರ ನಾಡು. ಎಂದೆಂದು ಮರ್ಯಾದ ತೀಡು, ಎಂದೆಂದು ಮರ್ಯಾದ ತೀಡು ಕನ್ನಡ ನಾಡು. ಈ ನಾಡು ಇದೆ ನಮ್ಮ ನಾಡು. ಕನ್ನಡ ನೀಡು ಶಿವಶರಣರು ಹುಟ್ಟಿದಂತ ನಾಡು. ದೇವ ನೀರೆಲ್ಲ ಅರಿಬೋದ ನಾಡು.